ಆಂಟಿ, ನೀವ್ ಇನ್ನೂ ಒಂದ್ ವಿಷಯ ಗಮನಿಸಿದ್ರಾ? ಏನದು? ಭಾಗ್ಯ ಇರೋ ಅಷ್ಟು ಹೊತ್ತು ಭಾಗ್ಯಲಕ್ಷ್ಮಿ ಇರಲ್ಲ. ಭಾಗ್ಯಲಕ್ಷ್ಮಿ ಇರೋ ಅಷ್ಟು ಹೊತ್ತು ಭಾಗ್ಯ ಕಾಣಿಸ್ತಿರ್ಲಿಲ್ಲ. ನಿಮಗ್ ನೆನಪಿದ್ಯಾ? ಹೌದು ಮನೀಷಾ, ಕರೆಕ್ಟೇ. ಯಾಕೆ ಹಾಗಾಗಿರುತ್ತೆ? ಏನೋ ಗೊತ್ತಿಲ್ಲ ಆಂಟಿ, ಆದ್ರೆ ನಮಗ್ ಗೊತ್ತಿಲ್ದಿರೋ ಏನೋ ಸೀಕ್ರೆಟ್ ನಮ್ ಸುತ್ತಾನೆ ನಡೀತಿದೆ. ನಮಗ್ ಗೊತ್ತಿಲ್ದೆ ಭಾಗ್ಯಂಗೂ ಭಾಗ್ಯಲಕ್ಷ್ಮಿಗೂ ಏನೋ ಒಂದ್ ಸಂಬಂಧ ಇದೆ. ಏನು? ಭಾಗ್ಯನ್ಗೂ ಭಾಗ್ಯಲಕ್ಷ್ಮಿ ಮಧ್ಯ ಸಂಬಂಧನ? ಹೌದಾಂಟಿ, ಯಾಕಂದ್ರೆ ಭಾಗ್ಯ ಇರುವಾಗ ಭಾಗ್ಯಲಕ್ಷ್ಮಿ ಯಾಕೆ ಕಾಣಿಸ್ಲಿಲ್ಲ? ಭಾಗ್ಯಲಕ್ಷ್ಮಿ ಇದ್ದಾಗ ಭಾಗ್ಯ ಯಾಕಿರ್ಲಿಲ್ಲ? ಈ ಸೀಕ್ರೆಟ್ ಹಿಂದೆ ಏನೋ ದೊಡ್ಡ ಕಥೆನೇ ಇರತ್ತೆ. ಕಂಡು ಹಿಡಿತೀನಿ, ಖಂಡಿತ ತಿಳ್ಕೋತೀನಿ. ಬನ್ನಿ. ಓ, ಅರವಿಂದ್ ಅತ್ತೆ ಕೊಟ್ಟಿದ್ದ ಗಿಫ್ಟ್ನ ನಾನು ಇಲ್ಲೇ ಇಟ್ಬಿಟ್ನಾ? ಅದಕ್ಕೆ ಮನೀಷಾಗೆ ಚಿಕ್ಕತ್ತೆಗೆ ಈಗ ಅನುಮಾನ ಬಂದಿದೆ. ಈಗ ಅನುಮಾನ ಬಂದಿದೆ ಅಂದ್ರೆ ಇವ್ರು ಸುಮ್ನಿರಲ್ಲ, ಏನಾದ್ರೂ ಒಂದ್ ಗಲಾಟೆ ಮಾಡ್ತಾರೆ, ಯಾವ್ದಾದ್ರೂ ಆಧಾರ ಹುಡುಕ್ತಾರೆ. ಇನ್ಮುಂದೆ ಇನ್ನೂ ಸ್ವಲ್ಪ ಜಾಗೃತೆಯಿಂದ ಇರ್ಬೇಕು ನಾನು. ಸಂಜನಾ, ಏನ್ ಮಾಮ್? ನೋಡು, ನಿನಗೇನೋ ಪಾರ್ಸೆಲ್ ಬಂದಿದೆ. ಪಾರ್ಸಲ? ನನಗೆ ಯಾರು ಕಳ್ಸಿದಾರೆ? ಏನೋ ನನ್ಗೇನ್ ಗೊತ್ತು, ಒಂದ್ಸಲ ಓಪನ್ ಮಾಡಿ ನೋಡು. ಯಾರ್ ಕಳ್ಸಿದ್ದು? ಸಂತೋಷ್ ಕಳ್ಸಿದಾರೆ ಮಾಮ್. ಹೌದಾ? ಮದ್ವೆ ಆಗೋ ಮೊದ್ಲೇ ಫ್ಯೂಚರ್ ವೈಫ್ ಮೇಲೆ ತುಂಬಾ ಪ್ರೀತಿ ತೋರಿಸ್ತಿದನಲ್ಲ. ನೋಡು ಸಂಜನಾ, ಈಗ್ಲೇ ನಿನ್ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದಾನೆ ಅಂದ್ಮೇಲೆ ಮದ್ವೆ ಆದ್ಮೇಲೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ಯೋಚನೆ ಮಾಡು. ಬಿಹೇವಿಯರ್ ಇಷ್ಟ ಇಲ್ಲ, ಒಪಿನಿಯನ್ ಮ್ಯಾಚ್ ಆಗ್ತಿಲ್ಲ ಅಂತ ಈ ತರ ಸಿಲ್ಲಿ ಕಾರಣ ಹೇಳ್ಕೊಂಡು ಈ ಮದ್ವೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ಬೇಡ. ಹ್ಯಾಂಡ್ಸಮ್ ಆಗಿದ್ದಾನೆ, ರಿಚ್ ಮ್ಯಾನ್ ಕೂಡ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ತುಂಬಾ ಇಷ್ಟಪಡ್ತಿದ್ದಾನೆ. ನೀನೆಷ್ಟೋ ಅದೃಷ್ಟ ಮಾಡಿದಕ್ಕೇನೆ ಈ ತರ ಸಂಬಂಧ ಸಿಕ್ಕಿದ್ದು. ಎಲ್ಲದಕ್ಕೂ ಮೀರಿ ನಾನು ನಿನ್ಗೋಸ್ಕರ ಏನೆಲ್ಲ ಮಾಡ್ತಿದ್ದೀನಿ ಅನ್ನೋದನ್ನ ಯೋಚನೆ ಮಾಡು. ಹಾಗೆ ನೀನು ಬೇಡ, ಆಗಲ್ಲ ಅಂದ್ರೆ ನಾನ್ ಯಾವ ತರ ನಿರ್ಧಾರಕ್ಕೂ ಯೋಚನೆ ಮಾಡಲ್ಲ ಅನ್ನೋದನ್ನ ಕೂಡ ಮನ್ಸಲ್ಲಿಟ್ಕೋ. ಅರ್ಥ ಆಯ್ತಾ? ಹಲೋ ಸಂಜನಾ, ನಾನು ನಿನ್ಗೊಂದು ಗಿಫ್ಟ್ ಕಳಿಸಿದ್ದೆ, ಸಿಕ್ತಾ? ಬಂದಿದೆ. ಓಪನ್ ಮಾಡಿದ್ಯಾ? ಇನ್ನ ಇಲ್ಲ. ಅರೆ, ಬಾವಿ ಗಂಡ ಆಸೆ ಪಟ್ಟು ಕಳಿಸಿದ್ರೆ ಇಷ್ಟು ಲೇಟ್ ಮಾಡಿದ್ರೆ ಹೇಗೆ? ಓಪನ್ ಮಾಡಿ ನೋಡು. ಸರಿ. ಹಲೋ ಸಂಜನಾ, ಓಪನ್ ಮಾಡಿದ್ಯಾ? ಮಾಡ್ದೆ. ನಿನಗೋಸ್ಕರನೇ ಕಳಿಸಿರೋ ಡ್ರೆಸ್ ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡಿದ್ದು. ಈಗಲೇ ಅದನ್ನು ಹಾಕೊಂಡು ನಾನು ಕಳಿಸಿರೋ ಡ್ರೆಸ್ಗೆ ಬೇಗ ಬಂದ್ಬಿಡು. ಈ ಡ್ರೆಸ್ ಹಾಕೋಬೇಕಾ? ಹೌದು, ಚೆನ್ನಾಗಿದೆ ತಾನೆ? ಈಗಲಿಂದ ಹಾಕೊಂಡ್ರೇನೆ ಇಂಥವೆಲ್ಲ ಅಭ್ಯಾಸ ಆಗೋದು. ಸರಿ, ನೀನು ಲೇಟ್ ಮಾಡಬೇಡ, ನಿಂಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಬಾಯ್. ಅಜ್ಜಿ, ನೀವು ಆಗ್ಲಿಂದ ಕೆಮ್ತಾನೆ ಇದ್ದೀರಾ, ಟ್ಯಾಬ್ಲೆಟ್ ತಗೋಬೇಕು ತಾನೆ? ಭಾಗ್ಯ ಟ್ಯಾಬ್ಲೆಟ್ ಎಲ್ಲಿಟ್ಟಿದ್ದಾಳೋ ಗೊತ್ತಿಲ್ಲ ಮಿತ್ರ. ಎಷ್ಟು ಹುಡುಕಿದ್ರು ಸಿಗ್ತಾನೇ ಇಲ್ಲ. ನೀವ್ಯಾಕೆ ಹುಡುಕ್ಬೇಕು? ಭಾಗ್ಯನ್ ಕೇಳಿದ್ರೆ ಕೊಡ್ತಾಳಲ್ವಾ? ಭಾಗ್ಯ ಅವಳ ತಂಗಿನ ತಮ್ಮನ್ನ ನೋಡ್ಬರಕ್ ಹೋಗಿದ್ದಾಳೆ. ಇಷ್ಟೊತ್ತಿಗೆ ಹೊರಟಿರ್ತಾಳೆ.
ಬಂದ್ಮೇಲೆ ಕೇಳಿ ತಗೋತೀನಿ ಬಿಡು. ಹಲೋ. ಹಲೋ ಮಿತ್ರ ಅವರೇ, ನಾನು JK ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ನಿಮಗೆ ನನ್ನ ಫರ್ದರ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಡೀಟೇಲ್ಸ್ನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನೀವು ಅದ್ರ ಬಗ್ಗೆ ಯಾವ ರಿಪೋರ್ಟ್ ಕೂಡ ಕೊಟ್ಟಿಲ್ಲ. ನಾಳೆ ಖಂಡಿತವಾಗ್ಲೂ ಕಳಿಸ್ತೀನಿ ಸರ್. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಹಾಗೆ ಆಗಲಿ ಮಿತ್ರ ಅವರೇ, ಥ್ಯಾಂಕ್ ಯು. ಏನ್ ಮಿತ್ರ ಟೆನ್ಷನ್ ಮಾಡ್ಕೊಂಡಿದ್ಯಾ? JK ಕಂಪ್ನಿಯಿಂದ ಕಾಲ್ ಮಾಡಿದ್ರು. ಅವ್ರ ಪ್ರಾಜೆಕ್ಟ್ ಬಗ್ಗೆ ನಾವೇನು ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅವ್ರ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರೋ ರಿಪೋರ್ಟ್ನ ರೆಡಿ ಮಾಡಬೇಕು. ಅದನ್ನ ಭಾಗ್ಯಲಕ್ಷ್ಮಿ ಕೊಡೋಣ ಅನ್ಕೊಂಡಿದ್ದೀನಿ. ಭಾಗ್ಯಲಕ್ಷ್ಮಿ ಕಾಲ್ ಮಾಡಿ ಈ ವಿಷಯದ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಮಿತ್ರ, ನೀನ್ ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಆ ಭಾಗ್ಯಲಕ್ಷ್ಮಿಗೆ ಫೋನ್ ಮಾಡ್ತಾನೆ ಇರ್ಬೇಕಾ? ನಾನ್ ಫೋನ್ ಮಾಡಿ ಹೇಳ್ತೀನಿ ಬಿಡು. ಓಕೆ ಅಜ್ಜಿ, ಮಾತ್ರೆ ಎಲ್ಲಿದೆ ಅಂತ ನಾನು ಹುಡ್ಕೊಂಡು ಬರ್ತೀನಿ ರೀ. ಹೆಲೋ. ಹಲೋ ಭಾಗ್ಯಲಕ್ಷ್ಮಿ, ಹೇಳಿ ಮೇಡಮ್. ನಾಳೆ JK ಕಂಪನಿಗೆ ಸಂಬಂಧಪಟ್ಟಿರೋ ಮೆಟೀರಿಯಲ್ ಫೈಲ್ನ ಸ್ಟಡಿ ಮಾಡಿ ರಿಪೋರ್ಟ್ ಮಾಡಬೇಕು. ನಾಳೆ ಬೆಳಗ್ಗೆ ಆಫೀಸಿಗೆ ಬಂದ್ಮೇಲೆ ಆ ಕೆಲಸನೇ ಮುಗಿಸು. ಆಯ್ತು ಮೇಡಮ್, ಮಾಡ್ತೀನಿ. ಏನ್ ಆ ಸೌಂಡು? ಪಕ್ಕದಲ್ಲೇ ಮಸೀದಿ ಇದೆ ಮೇಡಮ್, ಅಲ್ಲಿಂದನೇ ಸೌಂಡ್ ಬರ್ತಿದೆ. ಸರಿ ಸರಿ ಇಡ್ತೀನಿ. ನಾಳೆ ರಿಪೋರ್ಟ್ ವಿಷಯ ನೋಡು. ಸರಿ ಮೇಡಮ್. ಮಿತ್ರ, ಭಾಗ್ಯ ಬಂದ್ಮೇಲೆ ಹುಡುಕ್ಕೊಡ್ತಾಳೆ ಬಿಡು. ಬಿಟ್ಬಿಡು. ನೀವೀಗ ಕೆಮ್ತಿರ್ಬೇಕಾದ್ರೆ ನಾನು ಹೇಗೆ ಬಿಟ್ಬಿಟ್ಲಿ ಅಜ್ಜಿ? ಇರಿ, ಭಾಗ್ಯಂಗೆ ಕಾಲ್ ಮಾಡ್ತೀನಿ. ಹಲೋ. ಭಾಗ್ಯ, ಅಜ್ಜಿ ಟ್ಯಾಬ್ಲೆಟ್ಸ್ ಎಲ್ಲಿಟ್ಟಿದ್ಯಾ? ಅಲ್ಲೇ ಹಾಲ್ನಲ್ಲಿ ಕಬೋರ್ಡ್ನಲ್ಲಿದೆ. ಡ್ರಾಯರಲ್ಲೇ ಇಟ್ಟಿದ್ದೀನಿ ಮಿತ್ರ ಅವರೇ. ಕಬೋರ್ಡ್ ಅಲ್ಲ, ಒಂದು ನಿಮಿಷ ಹಾಗೆ ಇರು. ಕೆಳಗಡೆ ರ್ಯಾಕ್ ಅಲ್ಲ? ಕೆಳಗಡೆ ರ್ಯಾಕ್ ಅಲ್ಲ ಮಿತ್ರ ಅವರೇ, ಮೇಲ್ಗಡೆ ಇರೋ ರ್ಯಾಕ್. ಇದೇನು? ಆಗ್ಲೇ ಭಾಗ್ಯಲಕ್ಷ್ಮಿ ಕಾಲ್ ಮಾಡಿದಾಗ್ಲೂ ಇದೇ ಸೌಂಡ್ ಬರ್ತಿತ್ತು. ಈಗ ಭಾಗ್ಯ ಜೊತೆ ಮಿತ್ರ ಮಾತಾಡ್ದಾಗ್ಲೂ ಇದೇ ಸೌಂಡ್ ಬರ್ತಿದ್ಯಲ್ಲ. ಇಬ್ರು ಫೋನಿಂದ ಸೇಮ್ ಸೌಂಡ್ ಹೇಗ್ ಬರುತ್ತೆ? ಅಂದ್ಕೊಳ್ದೆ ಅವರಿಬ್ರು ಒಂದೇ ಕಡೆ ಇದಾರಾ? ಇಲ್ಲ ಎರಡು ಸೌಂಡು ಬೇರೆ ಬೇರೆ ಮಸೀದಿಯಿಂದ ಬರ್ತಿದ್ಯಾ? ಹಾ, ಸಿಕ್ತು. ಅಜ್ಜಿ, ಕೂಡ್ಲೇ ಈ ಮಾತ್ರೆ ತಗೊಳ್ಳಿ. ಸಂಜನಾ ಇಲ್ಲಿ ಹಾಕಿದಳೆ, ಒಬ್ಳೇ ಇದ್ದಾಳೆ, ಪಕ್ಕದಲ್ಲಿ ಯಾರೂ ಕಾಣ್ತಿಲ್ಲ. ಅಯ್ಯೋ, ಸಂಜನಾ ಫೋನ್ ಬೀಳ್ಸ್ಕೊಂಡ್ಬಿಟ್ಲಲ್ಲ. ಏನು ನೀನು ಹೆಂಡತಿ ಆಗೋಳು ಇನ್ನೂ ಬಂದಿಲ್ಲ? ಅವಳು ಖಂಡಿತವಾಗ್ಲೂ ಬರ್ತಾಳ ಇಲ್ವಾ? ಈಸ್ ಆನ್ ದ ವೇ ಕಣೋ, ಬಂದ್ಬಿಡ್ತಾಳೆ.
ಹಾಯ್ ಸಂತೋಷ್. ಹಾಯ್ ಹಲೋ ಇಲ್ಲ ಆಮೇಲೆ ನಾನು ಕಳಿಸಿರೋ ಬಟ್ಟೆ ಯಾಕೆ ಹಾಕೊಂಬಂದಿಲ್ಲ ಹೇಳು. ಅದು ನಾನು ಹಾಕೊಳ್ಳಿಲ್ಲ ಸಂತೋಷ್. ಅದರ್ಥ ಆಗ್ತಾನೆ ಇದೆ. ಆ ಬಟ್ಟೆ ಯಾಕೆ ಹಾಕೊಳ್ಳಿಲ್ಲ ಹೇಳು. ಆ ಡ್ರೆಸ್ ನನಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಸಂತೋಷ್, ಅದಕ್ಕೆ ಹಾಕೊಳ್ಳಿಲ್ಲ. ನಾನು ಸ್ಪೆಷಲ್ ಆಗಿ ಕಳಿಸಿದ್ರು ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಏನರ್ಥ? ಸಂಜನಾ ಒಬ್ಳೆ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಏನ್ ಸಂತೋಷ್ ಇದು? ನಾನು ಮದ್ವೆ ಆಗೋ ಹುಡುಗಿ ಎಲ್ಲಾ ಮಾತು ಕೇಳ್ತಾಳೆ, ನಾನು ಹಾಕಿರೋ ಗೀರೆನ ದಾಟಲ್ಲ ಅಂತ ಏನೇನೋ ಹೇಳ್ತಾ ಇದ್ದೆ. ಇವಳೇನೆ ನಿನ್ ಮದ್ವೆ ಆಗೋ ಹುಡುಗಿ. ನೋಡಿದ್ಯಾ ಅವರೆಲ್ಲ ಹೇಗ್ ನಗ್ತಿದ್ದಾರೆ ಅಂತ. ಈಗ ನನ್ನ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡೆ ಬಂದಿದ್ಯಾ? ಸಂಜನಾ, ನಾನು ಕಳಿಸಿದ ಬಟ್ಟೆ ಹಾಕೊಂಬರ್ದ್ರ ಮೊದಲನೇ ತಪ್ಪು. ನನ್ನ ಮುಂದೆ ನನ್ನ ಫ್ರೆಂಡ್ಸ್ನ ಅವಮಾನ ಮಾಡಿದ್ದು ಎರಡನೇ ತಪ್ಪು. ಅದು ಹಾಗಲ್ಲ ಸಂತೋಷ್. ನಿನ್ಗಾಗೋ ಹೆಂಡ್ತಿಗೆ ನಿನ್ ಫ್ರೆಂಡ್ಸ್ ಎಲ್ಲ ಹಾಗಂತಿದ್ರೆ ನೀನ್ ಹೇಗ್ ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಾ? ನಿನ್ ಫ್ರೆಂಡ್ಸ್ ಮುಂದೆ ನನ್ ಮೇಲೆ ಕೈ ಮಾಡ್ತೀಯಾ? ನನ್ಗಿಷ್ಟೊಂದು ಅವಮಾನ ಮಾಡ್ತೀಯಾ? ಅವಮಾನ ಮಾಡೋದಲ್ಲ, ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ನ ಏನ್ ಸಂತೋಷ್ ಇದು? ನೀನ್ ಹೆಂಡತಿ ಆಗೋಳ್ ಮೇಲೆ ಎಲ್ರ ಮುಂದೆ ಹೀಗ್ ಕೈ ಮಾಡ್ತಿದ್ಯಾ? ಹೌದು, ಕೈ ಮಾಡ್ತೀನಿ. ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಹೀಗೆ ಕೈ ಮಾಡ್ತೀನಿ. ಹೀಗೆಲ್ರೂ ಮುಂದೆ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋ ಅಂತ ಸಂಸ್ಕಾರ ಇಲ್ದೋನಂತ ಇಲ್ಲಿವರೆಗೂ ನನಗ್ ಗೊತ್ತಿರ್ಲಿಲ್ಲ. ನೀನ್ ಮದ್ವೆ ಆಗೋ ಹುಡ್ಗಿನ ನಿನ್ ಹಾಗೆ ಅವ್ರೆಲ್ರು ಗೌರವದಿಂದ ನೋಡ್ಬೇಕು ಅನ್ನೋ ಪರಿಜ್ಞಾನ ಕೂಡ ನಿನ್ಗಿಲ್ಲ ಅನ್ನೋದ್ನ ನಾನ್ ಊಹೆ ಕೂಡ ಮಾಡಿರ್ಲಿಲ್ಲ. ಅವಳು ನನಗೆ ಹೆಂಡತಿ ಆಗೋಳು, ಅವಳ ಜೊತೆ ಹೇಗ್ ಬೇಕಾದ್ರೂ ಇರ್ತೇನೆ. ಮಧ್ಯ ನಿಂಗೇನು? ನೋಡು ಸಂತೋಷ್, ಮೈ ಮೇಲೆ ಕಾಸ್ಟ್ಲಿ ಬಟ್ಟೆ ಹಾಕಿದ್ರೆ ಸಾಕಾಗಲ್ಲ, ಆ ಬಟ್ಟೆಗೆ ತಕ್ಕ ವ್ಯಕ್ತಿತ್ವ ಕೂಡ ಇರ್ಬೇಕು. ಕೋಟಿ ಕೋಟಿ ಬೆಲೆ ಬಾಳೋ ಕಾರಲ್ಲಿ ಓಡಾಡಿದ್ರೆ ಸಾಲ್ದು, ನಿನ್ನಲ್ಲಿರೋ ನಡವಳಿಕೆಗೆ ಎಲ್ರೂ ಗೌರವ ಕೊಡೋ ಹಾಗಿರ್ಬೇಕು. ಕೋಟಿ ಕೋಟಿ ಬೆಲೆ ಬಾಳೋ ಬಂಗ್ಲೆಲಿದ್ರೆ ಸಾಲ್ದು, ಅದೇ ರೀತಿ ನಿನ್ ಮನ್ಸು ಕೂಡ ಶ್ರೀಮಂತ ಅಂತ ಎಲ್ರಿಗೂ ಅನ್ಸ್ಬೇಕು. ಆ ರೀತಿ ಬದುಕಿದಷ್ಟು ದಿನ ನೀನಿರೋ ಪ್ರಪಂಚ ಸ್ವರ್ಗದಾಗ ಕಾಣುತ್ತೆ ಹೊರ್ತು ನೋಡೋಕೆ ನಿನ್ ಬದುಕು ತುಂಬಾ ಹೀನಾಯವಾಗಿರುತ್ತೆ. ಹೇ ಭಾಗ್ಯ, ಬಾಯಿಗೆ ಬಂದಂಗ್ ಮಾತಾಡ. ಸಂತೋಷ್, ನಿನಗ್ ಹೆಂಡತಿ ಆಗೋಳ್ ಮರ್ಯಾದೆನ ಎಲ್ರು ಮುಂದೆ ಕಾಪಾಡ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ನಿನ್ಗಿಲ್ಲ. ಹೊರ್ಗಡೆ ಎಲ್ರು ಮುಂದೆ ಒಂದ್ ಹೆಣ್ಣನ್ನ ಎಲ್ರು ಮುಂದೆ ಹೀಗೆ ಅವಮಾನ ಮಾಡ್ಬಾರ್ದು ಅನ್ನೋ ಕನಿಷ್ಠ ಧರ್ಮ ಕೂಡ ನಿನ್ಗಿಲ್ಲ. ನಿನ್ನಂಥವ್ನ ಸಂಜನನ್ ಕೊಟ್ಟು ಮದ್ವೆ ಮಾಡ್ತಿದ್ದಾರೆ. ಈಗ ಹೇಳ್ತಿದೀನಿ ಕೇಳಿಸ್ಕೊ, ಸಂಜನನ್ ಕುತ್ತಿಗೆಗೆ ತಾಳಿ ಕಟ್ಟೋದಲ್ಲ, ಅವಳ ಕಾಲ್ ಧೂಳಿಗ್ ಕೂಡ ನೀನ್ ಸಮ ಅಲ್ಲ. ಇಷ್ಟಾದ್ಮೇಲೂ ನಿನ್ಗೂ ಸಂಜನಾಗೂ ಮದ್ವೆ ಆಗುತ್ತೆ ಅನ್ನೋ ಆಲೋಚನೆ ನಿನ್ ಮನ್ಸಲ್ಲಿದ್ರೆ ಅದನ್ನ ಈಗ್ಲೇ ಇಲ್ಲೇ ಬಿಟ್ಬಿಡು. ಯಾಕಂದ್ರೆ ನಿನ್ಗೂ ಸಂಜನಾಗೂ ಮದ್ವೆ ಆಗಲ್ಲ, ಆಗಕ್ಕೂ ಬಿಡಲ್ಲ. ನೆನ್ಪಿಟ್ಕೋ. ಬಾ ಸಂಜನಾ. ಸಂಜನಾ, ನಿನ್ ಹತ್ರ ಮಾತಾಡ್ಬೇಕು, ಬಾ. ಚಿಕ್ಕತ್ತೆ, ಒಂದ್ ನಿಮಿಷ. ಏನು? ಸಂಜನಾ ಹತ್ರ ನೀವ್ ಮಾತಾಡೋ ಮುಂಚೆ ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಅದು ವಿಷಯ ಏನಂದ್ರೆ, ನೀನೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನನ್ಗೆ ಚೆನ್ನಾಗ್ ಗೊತ್ತು. ಸಂತೋಷ್ ಕಾಲ್ ಮಾಡಿ ಎಲ್ಲ ಹೇಳಾಯ್ತು.
ಏನಾಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದ್ರ ಬಗ್ಗೆ ಸಜೆಷನ್ ಕೊಡಕ್ಕೆ ನನ್ನ ಹತ್ರ ಬರ್ಬೇಡ. ಆ ಸಂತೋಷ್ ಸಂಜನಾ ಮೇಲೆ ಕೈ ಎತ್ತಷ್ಟು ಮುಂದುವರೆದಿದ್ದಾನೆ. ಆದ್ರೂ ಈ ವಿಷಯದ ಬಗ್ಗೆ ನಿಮಗೆ ಯೋಚನೆ ಮಾಡ್ಬೇಕಂತ ಅನ್ನಿಸ್ತಿಲ್ವಾ? ಆ ಸಂತೋಷ್ದು ತಪ್ಪು ಅನ್ನಿಸ್ತಿಲ್ವಾ? ನೋಡು ಭಾಗ್ಯ, ಗೊತ್ತಿಲ್ದೆ ಕೈ ಮಾಡಿರ್ತಾನೆ. ಅದೇನೋ ಪ್ರಳಯ ಆದ ಹಾಗೆ ಸೀಲ್ ಮಾಡ್ಬೇಡ. ಇದು ನಿಮ್ ಮಗಳ ಜೀವನದ ಪ್ರಶ್ನೆ ಚಿಕ್ಕತ್ತೆ. ಸಂತೋಷ್ ಜೊತೆಗ್ ಮದ್ವೆ ಮಾಡಿದ್ರೆ ಸಂಜನಾ ಸಂತೋಷವಾಗಿರ್ಬೇಕು. ಅದನ್ ಬಿಟ್ಟು ಜೀವನ ಪೂರ್ತಿ ಕೊರಗ್ತಾ ಸಮಸ್ಯೆಗಳನ್ನ ಎದುರಿಸ್ತಾ ಬದುಕ್ಬಾರ್ದು. ಮದ್ವೆಗ್ ಮೊದ್ಲಾಗಿದ್ದಕ್ಕೆ ಕೈ ಮಾಡಿದ್ದಕ್ಕೆ ಇಷ್ಟು ಸೀನ್ ಮಾಡ್ತೀಯಾ? ಮದ್ವೆ ಆದ್ಮೇಲಾಗಿದ್ರೆ ಆಗೇನ್ ಮಾಡ್ತಿದ್ವಿ? ಅಡ್ಜಸ್ಟ್ ಮಾಡ್ಕೊಂಡು ಜೊತೆಗಿರಿ ಅಂತಿದ್ವಿ, ಅಷ್ಟೇ ಅಲ್ವಾ? ಇದೇನ್ ಹೀಗ್ ಮಾತಾಡ್ತಿದ್ದೀರಾ ಚಿಕ್ಕತ್ತೆ? ಇಷ್ಟು ದಿನ ಸಂಜನನ ಕಣ್ರೆಪ್ಪೆ ಹಾಗೆ ನೋಡ್ಕೊಂಡಿರೋ ನೀವು ಈಗ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಸೋರ್ಗೆ ಮದ್ವೆ ಮಾಡ್ಕೊಡ್ತೀರಾ? ನೋಡು, ಒಂದು ಮದ್ವೆ ಮಾಡ್ಬೇಕು ಅಂದ್ರೆ ಎಷ್ಟು ಸಮಸ್ಯೆ ಇರುತ್ತೆ, ಎಷ್ಟೋ ಕಷ್ಟ ಇರುತ್ತೆ. ಪ್ರತಿ ಚಿಕ್ಕ ವಿಷಯನೂ ಬೂತ್ ಗನ್ನಾಡಿಯಲ್ಲೇ ನೋಡ್ತಿದ್ರೆ ಅದು ದೊಡ್ಡ ಸಮಸ್ಯೆಯಾಗೆ ಕಾಣಿಸುತ್ತೆ. ಅಷ್ಟಕ್ಕೂ ನನ್ ಮಗಳನ್ನ ಯಾರ್ ಕೊಟ್ಟು ಮದ್ವೆ ಮಾಡ್ಬೇಕು, ಯಾರ್ ಮನೆಗ್ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದನ್ನ ನನಗ್ ಚೆನ್ನಾಗ್ ಗೊತ್ತು. ಮಧ್ಯದಲ್ಲಿ ನೀನ್ ಇನ್ವಾಲ್ವ್ ಆಗ್ಬೇಡ. ಇದು ನಿಮ್ಗೆ ಚಿಕ್ಕ ವಿಷಯವಾಗಿ ಕಾಣಿಸ್ತಿದ್ಯಾ? ನಿಮ್ ಮಗಳು ಇಷ್ಟ ಇಲ್ದೇ ಇರೋ ಮದ್ವೆ ಮಾಡ್ಕೊಂಡು ಜೀವನ ಪೂರ್ತಿ ಒತ್ತಾಡೋದು ನಿಮಗ್ ಚಿಕ್ಕ ವಿಷಯ ಅನ್ನಿಸ್ತಿದ್ಯಾ? ನೋಡ್ ಭಾಗ್ಯ, ಅನಾವಶ್ಯಕವಾಗಿ ರಾದಂತ ಮಾಡಿದ್ರೆ ಈ ಮದ್ವೆ ನಿಂತ ಹೋಗೋ ಪರಿಸ್ಥಿತಿ ಬರಬಹುದು. ಅದು ನನ್ಗಿಷ್ಟ ಇಲ್ಲ. ನನ್ ಮಗಳು ಸಂತೋಷ್ಗೆ ಹೆಂಡತಿಯಾಗೋಗ್ಬೇಕು. ಜಗದೀಶ್ವರಿಗೆ ಸೊಸೆ ಆಗ್ಬೇಕು. ಈ ವಿಷಯನ ಇಲ್ಲಿಗೆ ಬಿಡದೆ ಇನ್ ಯಾರಿಗಾದ್ರೂ ಹೇಳಿದ್ಯೋ ನನ್ ಮಗಳ ಮೇಲೆ ಆಣೆ. ದೇವ್ಯಾನಿ, ಏನ್ ನಡೀತಾ ಇದೆ? ಅಯ್ಯೋ, ಏನೂ ಇಲ್ಲ ಅಕ್ಕ. ಭಾಗ್ಯ, ಈ ಏನ್ ನಡೀತಾ ಇದೆಯಮ್ಮ? ನೀನಾದ್ರೂ ಹೇಳಮ್ಮ. ಭಾಗ್ಯ, ಕೇಳ್ತಾ ಇರೋದು ನಿನ್ನೆ. ಇಲ್ಲೇನ್ ನಡೀತಾ ಇದೆ ಅಂತ ಹೇಳಿ. ಅತ್ತೆ, ಅದು ಸಂಜನಾಗೆ ಸಂತೋಷ್ ಯಾವುದೇ ರೀತಿಲೂ ಸರಿ ಇಲ್ಲ. ಅವ್ರಿಬ್ರಿಗೂ ಮದ್ವೆ ಮಾಡಿದ್ರೆ ಗಂಟೆಗೊಂದ್ ಗಲಾಟೆ, ಕ್ಷಣ ಕ್ಷಣಕ್ಕೂ ಕಣ್ಣೀರ್ ಹಾಕೊಂಡ್ ಬದುಕ್ಬೇಕಾಗುತ್ತೆ. ಅವ್ರಿಬ್ರಿಗೂ ಮದ್ವೆ ಮಾಡೋದು ಎಷ್ಟು ಸರಿ ಇದೆ ಅಂತ ನೀವೇ ಒಂದ್ಸರಿ ಯೋಚನೆ ಮಾಡಿ. ಭಾಗ್ಯ, ನಿಲ್ಲಿಸ್ತೀಯಾ? ನಿನ್ ಮದ್ವೆನ ಹಾಳ್ ಮಾಡ್ಕೊಂಡಿದ್ದು ಸಾಲ್ದಾ? ನಿನ್ ಗಂಡನ್ಗೆ ಡಿವೋರ್ಸ್ ಕೊಡ್ತಿರೋದು ನಿನಗ್ ಸಾಲ್ದಾ? ಇನ್ನು ನಿನ್ ಸುತ್ತ ಇರೋರ ಜೀವನ ಹಾಳ್ ಮಾಡೋಕೆ ಯಾಕೆ ಪ್ರಯತ್ನ ಮಾಡ್ತೀಯಾ? ಸಂಜನಾ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಈ ಮದ್ವೆ ಬಗ್ಗೆ ಇನ್ನೊಂದ್ಸರಿ ಯೋಚನೆ ಮಾಡಿ ಅಂತಿದ್ದೀನಿ. ಬೇಡಮ್ಮ ಮಹಾತಾಯಿ, ನಂಗೆಲ್ಲ ಅರ್ಥ ಆಗಿದೆ. ನನ್ ಮಗಳಿಗೆ ಒಳ್ಳೆ ಜೀವನ ಸಿಕ್ತಿದ್ರೆ ನಿಂಗೆ ನೋಡಕ್ಕಾಗ್ತಿಲ್ಲ. ಹೊಟ್ಟೆಲಿ ಬೆಂಕಿ ಬೀಳ್ತಿದೆ. ಪ್ರತಿ ಕ್ಷಣ ಹೊಟ್ಟೆ ಕಿಚ್ಚು ಹೆಚ್ಚಾಗ್ತಿದೆ. ನಿನ್ನಂತವ್ರು ಈ ಮನೇಲಿದ್ರೆ ಒಬ್ರು ಕೂಡ ನೆಮ್ಮದಿಯಾಗೇ ಇರಲ್ಲ. ಅಕ್ಕ, ಈಗ್ಲೇ ಹೇಳ್ತಿದ್ದೀನಿ ಕೇಳಿ. ನಾನು ನನ್ ಮಕ್ಳು ಇನ್ನು ಈ ಮನೇಲಿರೋದಿಲ್ಲ. ನಾವಿಲ್ಲೇ ಇದ್ರೆ ಖಂಡಿತ ನಮ್ಮಿಬ್ರು ಮಕ್ಳ ಜೀವನನ ಈ ಭಾಗ್ಯ ಹಾಳು ಮಾಡ್ತಾಳೆ. ಮುಖ್ಯವಾಗಿ ನನ್ ಮಗಳ ಮದ್ವೆನ ಖಂಡಿತ ಹಾಳು ಮಾಡ್ತಾಳೆ.
ನನ್ ಮಗಳು ಒಳ್ಳೆ ಕುಟುಂಬಕ್ಕೆ ಹೋಗಿ ಸುಖವಾಗಿರ್ಲಿ ಅಂತ ನಾನ್ ಅನ್ಕೊಂಡಿದೀನಿ. ಆದ್ರೆ ಆ ಮದ್ವೆನ ಹೇಗ್ ತಡೆಯೋದು, ನನ್ ಮಗಳ ಜೀವನನ ಹೇಗ್ ನಾಶ ಮಾಡ್ಲಿ ಅಂತ ಈ ಭಾಗ್ಯ ಯೋಚನೆ ಮಾಡ್ತಿದ್ದಾಳೆ. ಅದಕ್ಕೆ ನಾನು ನನ್ ಮಕ್ಳು ಈಗ್ಲೇ ಈ ಮನೆ ಬಿಟ್ಟು ಹೊರಟೋಗ್ತೀವಿ.